ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ತುಂಬಿ ತುಳುಕುವ ಬಣ್ಣ ಬಣ್ಣದ ಹೊಂಡ ಹಾರಿ ಸುರುಗಿಕಾಯಿ ಹರಿದುಕೊಂಡ ಪೂಜಾರಿ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಮಾರುತೇಶ್ವರ ಜಾತ್ರೆ ಮಹೋತ್ಸವದ ಅಂಗವಾಗಿ ಕುಂಬಾರ ಮನೆಗೆ ತೆರಳಿ ಕುಂಬಾರ ಮನೆಯಿಂದ ಕುಂಭ ತಂದು ಗಂಗಾ ಪೂಜೆ ನೆರವೇರಿಸಿ ಹೊಂಡದ ಸುತ್ತ ಸುರಗಿ ಸುತ್ತಿದ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಕೆ ಮಾಡಿದರು. ನಂತರ ಶ್ರೀ ಮಾರುತೇಶ್ವರನ ಬಣ್ಣ ಬಣ್ಣದ ಹೊಂಡವನ್ನ ನೂರಾರು ಭಕ್ತರ ಮಧ್ಯದಲ್ಲಿ ಹೊಂಡ ಹಾರಿ ಸಂಭ್ರಮಿಸಿದ ಪೂಜಾರಿ ಈ ವರ್ಷ ಹೊಂಡದ ಕಾಯಿಯನ್ನ ಗೋವಿಂದ ಶಂಕರಪ್ಪ ಪೂಜಾರಿ ಇವರು ಹರಿದರು. ಪೂಜಾರಿ ಈ ಹೊಂಡ ಹಾರಿದ ನಂತರ 5 ಹೆಜ್ಜೆ ರಥವನ್ನ ಎಳೆಯುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿದ್ದಾರೆ. ರಾತ್ರಿ ವೇಳೆ ಆರಂಭವಾದ ಹೊಂಡ 1 ಗಂಟೆಗಳ ಕಾಲ ಪೂಜಾರಿಗಳು ಭಕ್ತರನ್ನ ಕಾಯಿ ಹರಿಯುವ ಮೂಲಕ ಹೊಂಡ ಹಾರಿದ್ರು. ನಂತರ ಗ್ರಾಮದ ಯುವಕರು ಪರಸ್ಪರವಾಗಿ ಈ ಹೊಂಡದಲ್ಲಿ ಹಾರಿ ಬಣ್ಣದ ನೀರನ್ನ ಎರಚಿಕೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಪೂಜಾರ್, ಶೇಖಪ್ಪ ಪೂಜಾರ್, ಶಂಕರಪ್ಪ ಪೂಜಾರ್, ಹನುಮಪ್ಪ ಪೂಜಾರ್, ಶ್ರೀಕಾಂತ್ ಪೂಜಾರ್, ಸುರೇಶ್ ಪೂಜಾರ್ ಹಾಗೂ ನೂರಾರು ಭಕ್ತರು ಪಾಲ್ಗೊಂಡಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.